ಇದೆ. ನಮಸ್ತೆ ಅಮ್ಮ. ನಮಸ್ತೆ. ನಿಮ್ಮ ನಮಸ್ತೆ. ಹೆಸರು? ನಮ್ಮ ಹೆಸರು ವಿಜಯಲಕ್ಷ್ಮಿ. ನನ್ನ ಹೆಸರು ಬ್ರಹ್ಮಾನಂದ ಅಂತ. ಓಕೆ, ಎಲ್ಲಿರೋದಪ್ಪ ನೀವು? ನಾನು ಬಸವೇಶ್ವರ ನಗರ ಇಲ್ಲಿ. ಓಕೆ, ಸರಕೆರೆಗೆ ಏನ್ ರೀಸನ್ಗೆ ಬಂದ್ರಿ? ಸೆರಾಕೇರ್ಗೆ ಏನು ಅಂತಂದರೆ ನಮ್ಮ ಮಿಸ್ಸಸ್ದು ಬಾಡಿ ವೆಯ್ಟ್ ಜಾಸ್ತಿ ಇತ್ತು, ನಂದು ವೆಯ್ಟ್ ಜಾಸ್ತಿ ಇತ್ತು. 74 kg ಇದ್ದೆ. ಇದು ಯೂಸ್ ಮಾಡ್ತಾ ಮಾಡ್ತಾ ಈಗ 68 kg ಬಂದಿದ್ದೀನಿ ನಾನು. ಓಕೆ, ಈಗ ಸರಕೆರೆ ಪ್ರಾಡಕ್ಟ್ ಎಲ್ಲ ಯೂಸ್ ಮಾಡ್ತಿದ್ದೀರಾ? ಪ್ರಾಡಕ್ಟ್ ಎಲ್ಲ ಯೂಸ್ ಮಾಡ್ತಾ ಇದ್ದೀವಿ ಎಕ್ಸೆಪ್ಟ್ 3 ಬಾಲ್ ಆ್ಯಂಡ್ 9 ಬಾಲ್. ಅದನ್ನು ಇನ್ನೀಗ ಯೂಸ್ ಮಾಡೋಣ ಅಂತ ತೀರ್ಮಾನ ಮಾಡಿದ್ವಿ. ಓಕೆ, ಏನ್ ರೀಸನ್ಗೆ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದೀರಾ ಮನೆಯಲ್ಲಿ? ಏನ್ ಪ್ರಾಬ್ಲಮ್ ಇತ್ತು ನಿಮ್ಗೆ? ಅಲ್ಲ, ಏನಂದರೆ ನನಗೆ ಸ್ಕಲ್ ಸೋರಿಯಾಸಿಸ್ ಇತ್ತು, ಅಂದರೆ ತಲೆಯಲ್ಲಿ ಸೋರಿಯಾಸಿಸ್ ಇತ್ತು. ಅದು ಕಂಪ್ಲೀಟ್ ಆಯಿತು, ಕ್ಲೋಸ್ ಆಗೋಯ್ತು, ಏನಿಲ್ಲ. ನಾನು ಆಯಿಂಟ್ಮೆಂಟ್ ಹಚ್ಚಿ ಒಂದು ತಿಂಗಳಿಗೆ 2 ಟ್ಯೂಬ್ ಬೇಕಾಗಿತ್ತು. ಎಷ್ಟು ವರ್ಷದಿಂದ ಇತ್ತು ನಿಮ್ಗೆ? ನನಗೆ psoriasis? ಸೋರಿಯಾಸಿಸ್ ಹೆಚ್ಚು ಕಮ್ಮಿ ಒಂದು 4 ಇಯರ್ಸಿಂದ ಇತ್ತು, 4-5 ಇಯರ್ಸೇ. ಸೊ ಅದು ಕ್ಲಿಯರ್ ಆಗೋಯ್ತು. ಚಿಕ್ಕಪ್ಪ ಹೇಳಿದ್ದು ವೈಜೋಗ ಏನು ಇದು ನನಗೆ ನಮ್ಮ ಚಿಕ್ಕ ಮಾವ ಒಬ್ರು ಅವ್ರು ತಗೊಂಡಿದ್ರು. ಅದಕ್ಕೆ ಅವನು ಹೇಳ್ದ, ಒಳ್ಳೆ ಇದು ಕಂಡ್ರಿ ಎಲ್ಲ. ಅದಕ್ಕೆ ಮಂಡಿ ನೋವು. ಏನ್ ಪ್ರಾಬ್ಲಮ್ ಇತ್ತಪ್ಪ? ನನಗೆ ಸೋರಿಯಾಸಿಸ್ ಓಕೆ, ಕ್ಲಿಯರ್ ಆಯಿತು. ಆಮೇಲೆ ನನಗೇನು ತಗೊಂಡಾಗ್ಲಿಂದ ಒಂದು ನೆಗಡಿ, ಕೆಮ್ಮು, ಜ್ವರ ಏನೂ ಬಂದಿಲ್ಲ. ಏನು ಬಂದಿಲ್ಲ. ನಾನು ರೆಗ್ಯುಲರ್ ತಗೊಳ್ತೀನಿ, ತಿಂಗಳಲ್ಲಿ ಒಂದು 2 ದಿವಸ ಮಿಸ್ ಆಗ್ತದೆ ಅಷ್ಟೇ. ಅದು ಬೆಡ್ ಥೆರಪಿ. ಓಕೆ, ಈಗ ವಾಟರ್ ಯೂಸ್ ಮಾಡ್ತಾ ಇದ್ದೀರಾ? ಎಷ್ಟು ವರ್ಷದಿಂದ ವಾಟರ್ ಯೂಸ್ ಮಾಡ್ತಾ ಇದ್ದೀರಾ? 1.5 ವರ್ಷ, 1.25 ವರ್ಷದಿಂದ ಮಾಡ್ತಾ ಇದ್ದೀನಿ. ಸೊ ವಾಟರ್ ಇಂದ ಏನ್ ಅಬ್ಸರ್ವ್ ಮಾಡಿದ್ರೆ ಚೇಂಜಸ್ ಏನಿಲ್ಲ, ಏನು ನಮಗೆ ತೊಂದರೆ ಆಗಿಲ್ಲ. ಅಲ್ಲಿಂದ ಈಚೆಗೆ ಒಂದು ನೆಗಡಿ ಆಗಲಿ, ಜ್ವರ ಆಗಲಿ, ಕೆಮ್ಮಾಗಲಿ ಏನೂ ಬಂದಿಲ್ಲ. ಏನು ಬಂದಿಲ್ಲ. ಓಕೆ ಅಮ್ಮ, ನಿಮ್ಮಲ್ಲಿ ಏನ್ ಚೇಂಜಸ್ ಅಬ್ಸರ್ವ್ ಮಾಡಿದ್ದೀರಾ? ನಾನು ಚೆನ್ನಾಗಿ ಆರೋಗ್ಯವಾಗಿದ್ದೀನಿ. ಈಗ ನನ್ನ ಕಾಲು ಊತ ಬರ್ತಾ ಇತ್ತು, ಅದು ಕಡಿಮೆ ಆಗಿದೆ. ನನಗೆ ಸ್ವಲ್ಪ ಈ ಬಾಡಿನೂ ಇಳ್ದಂಗೆ, ವೆಯ್ಟ್ ಇಳ್ದಿಲ್ಲ ಅನ್ಸಿದ್ರು ಬಾಡಿ ಫಿಟ್ನೆಸ್ ಬಂದಿದೆ. ಓಕೆ, ಸೊ ಬಾಡಿ ಫಿಟ್ನೆಸ್ ಇದೆ, ಎನರ್ಜಿ ಆಗಿ ಓಡಾಡ್ಕೊಂಡು ಚೆನ್ನಾಗಿ. ಮೊದಲು ಸ್ವಲ್ಪ ಕೆಲಸ ಮಾಡೋದೆಲ್ಲ ಸ್ವಲ್ಪ ಕಷ್ಟ ಆಗ್ತಿತ್ತು, ಈಗ ಆರಾಮಾಗಿ ಮಾಡ್ತೀನಿ. ಎಷ್ಟೊತ್ತು ಬೇಕಾದ್ರೂ ವಾಕ್ ಮಾಡ್ತೀನಿ, ನಾನು ಓಡಾಡ್ಕೊಂಡು ಮನೆಯಲ್ಲೆಲ್ಲ ಕೆಲಸ ಮಾಡ್ತೀನಿ. ಓಕೆ, ಸೊ ವಾಟರ್ ಇವಾಗ ಆಲ್ಮೋಸ್ಟ್ ವಾಟರ್ ಮಿಷಿನ್ ಅಂತ ಹೇಳಿದ್ರೆ ಸರ್ವಿಸ್ ಬಗ್ಗೆ ಎಲ್ಲರೂ ಹೇಳ್ತಿರ್ತಾರೆ. ಸೊ ಜೇಡ್ ವಾಟರ್ ಸರ್ವಿಸ್ ಹೇಗಿದೆ? ವಾಟರ್ ಮಿಷಿನ್ ಸರ್ವಿಸ್ ಅಂದರೆ ಅದೇ ನೀರು ಖಾಲಿ ಆಗಿತ್ತು, ಮಾತಾಡಿದೆ ನಾನು, ಅದನ್ನ ನೀವೇ ಮಾಡ್ಬೋದು ಸರ್ ಅಂತ ಹೇಳ್ಬಿಟ್ಟು ಹೇಳಿದ್ರು. ನಾವೇ ಮಾಡ್ದೋ. ಇಮಿಡಿಯೇಟ್ ಆಗಿ ರೆಸ್ಪಾನ್ಸ್ ಮಾಡ್ತಾರೆ. ಅವಾಗ ಫೋನ್ ಮಾಡಿ ವಿಚಾರಿಸ್ತಾ ಇರ್ತಾರೆ ನಮ್ಮನ್ನ, ಚೆನ್ನಾಗಿ ಸರ್ವಿಸ್. ಓಕೆ, ಎಷ್ಟು ವೆಯ್ಟ್ ರಿಡ್ಯೂಸ್ ಆಗಿದ್ದೀರಾ ನೀವು? ವೆಯ್ಟ್ ರೆಡ್ಯೂಸ್ ನಾನು ಸ್ವಲ್ಪ ಕಡಿಮೆನೆ ಆಗಿದ್ದೀನಿ ಮೇಡಮ್. ಏನೋ ಒಂದು 5 ನಾನು 6 kg ಕಮ್ಮಿ ಆಗಿದ್ದೀನಿ. 6 kg ಕಮ್ಮಿ ಆಗಿದ್ರೆ ಎಷ್ಟು ವೆಯ್ಟ್ ಇದ್ರಿ ನೀವು? 74 ಇದ್ದೆ, ಓಕೆ, ಈಗ 68 ಬಂದಿದೆ. 68 ಬಂದಿದೆ. ಓಕೆ, ಸರಕೆರೆಯಲ್ಲಿ ಸರ್ವಿಸ್ ಹೇಗಿದೆ ಅಲ್ಲಿ ಬರೋರ್ನೆಲ್ಲ? ಅಲ್ಲಿ ಬಿಡಿ, ಅಲ್ಲಿ ಫಸ್ಟ್ ಕ್ಲಾಸ್ ಟ್ರೀಟ್ಮೆಂಟ್, ಅಮ್ಮ ಅಪ್ಪ ಅಂತ ಅನ್ಕೊಂಡು ಎಲ್ಲ ಬಾರಿ ಚೆನ್ನಾಗಿ ನೋಡ್ಕೊಳ್ತಾರೆ. ಓಕೆ, ಈ 1.5 years ಇಂದ ನೀವು ವಾಟರ್ ಯೂಸ್ ಮಾಡ್ತಿದ್ರಲ್ವಾ? ಸೊ ಈ ವಾಟರ್ ಇಂದ ನಿಮ್ಗೆ ಏನ್ ಅಬ್ಸರ್ವೇಷನ್ ಆಗಿದೆ? ಏನ್ ಚೇಂಜಸ್ ಅನ್ಸಿದೆ ನಿಮ್ಗೆ? ಚೇಂಜಸ್ ಏನು ಅಂದ್ರೆ ಗೊತ್ತೇ ಆಗಲ್ಲ ಚೇಂಜಸ್. ಶುಗರ್ ಇತ್ತು ಅಂತ ಕೇಳ್ತೆ, ಶುಗರ್ ಲೆವೆಲ್ ಹೇಗಿದೆ ಇವಾಗ? ಶುಗರ್ ಲೆವೆಲ್ ಮಾಮೂಲಿ ಟ್ಯಾಬ್ಲೆಟ್ ತಗೊಳ್ತೀವಿ, ಪರವಾಗಿಲ್ಲ. ಅದೇ ಇನ್ನು ಎಕ್ಸ್ಟ್ರಾ ಮೇಲೆ ಹೋಗಿಲ್ಲ, ಇದ್ರೊಳಗೆ ಇದ್ದೀವಿ ನಾವು ಅದ್ರಲ್ಲೇ. ಸೊ ಮುಂಚೆ ಹೇಗಿದೆ ಅದೇ ನಾರ್ಮಲ್, ಕಮ್ಮಿ ಆಗ್ತಾನೆ ಇದೆ. ಕಮ್ಮಿ. ಅದ್ರ ಕಡೆ ತಲೆ ಕೆಡಿಸ್ಕೊಳಕ್ ಹೋಗಿಲ್ಲ, ಚೆನ್ನಾಗಿದ್ದೀವಿ. ಊಟ ತಿಂಡಿ ಎಲ್ಲ ಮಾಡ್ಕೊಂಡು ಆರೋಗ್ಯವಾಗಿ. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇಲ್ಲ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಎಲ್ಲ ಕಮ್ಮಿ ಆಗ್ಬಿಟ್ಟಿದೆ. ಎಷ್ಟಿತ್ತು ಮುಂಚೆ ಗ್ಯಾಸ್ಟ್ರಿಕ್? ಎಷ್ಟು ವರ್ಷದಿಂದ ಇತ್ತು? ನನಗೆ ಒಂದು 10-12 ವರ್ಷದಿಂದಲೂ ಇತ್ತು. ಈಗ ನೀರ್ ಕುಡಿಯೋದ್ರಿಂದ ನನಗೇನು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇಲ್ಲ. ಮಾತ್ರನೇ ತಗೊಳ್ಳಲ್ಲ. ಮೊದ್ಲೇ ತಗೊಳ್ಳಿವೆ, ಮೊದ್ಲು ಒಂದ್ ಸ್ವಲ್ಪ ದಿವಸ ತಗೊಂಡಿದ್ದೀನಿ. ಅವಾಗ ಒಂದ್ ಸ್ವಲ್ಪ 15 ದಿವಸಕ್ಕೊಂದ್ಸಲಿ ಹಿಂಗೆಲ್ಲ ಒಂದೊಂದು ನುಂಗ್ತಾ ಇದ್ದೆ. ಈಗ ಅದ್ರದ್ದು ಪ್ರಾಬ್ಲಮ್ ಇಲ್ಲ. ಇಲ್ಲ ತಗೊಂಡೇ ಇಲ್ಲ. ಮತ್ತೆ ನನ್ನ ಮಗಳಿಗೂ ಅಷ್ಟೇ ತಲೆನೋವು ಬರೋದು. ಈ ನೀರ್ ಕುಡಿಸಕ್ ಸ್ಟಾರ್ಟ್ ಮಾಡಿದ್ಮೇಲೆ ಅವಳಿಗೆ ತಲೆನೋವು ಹೋಗ್ಬಿಟ್ಟಿದೆ. ಅವಳು ಯಾವಾಗ್ಲೂ ಒಂದ್ ಸ್ವಲ್ಪ ಅಲ್ಲಿ ಸ್ಕೂಲಲ್ಲೆಲ್ಲ ಇದನ್ ಮಾಡಿ ಬಂದ್ರೆ ಫಂಕ್ಷನ್ಗಳು ಮತ್ತೆ ಮಕ್ಳ ಜೊತೆ ಸ್ವಲ್ಪ ಜಾಸ್ತಿ ಇದಾಗಿದ್ರೆ ಅವಳಿಗೆ ತಲೆನೋವು ಅಂತಲೇ ಬರ್ತಿದ್ಲು ಮನೆಗೆ. ಅವಾಗ ಒಂದ್ ಟ್ಯಾಬ್ಲೆಟ್ ನುಂಗೋಳು ಜೊತೆಗೆ. ಅವಳು ಒಂದ್ ಸಾರ್ಡನ್ ಬೇಡ ಕಣಮ್ಮ ಅಂದ್ರೂ ಕೇಳ್ತಿರ್ಲಿಲ್ಲ. ಅದ್ ನುಂಗುದ್ರೆ ಅವಳಿಗೆ ಹೋಗೋದು ಅನ್ನೋ. ಕೊನೆಗೆ ನೀರ್ ಕುಡಿಯಕ್ ಸ್ಟಾರ್ಟ್ ಮಾಡಿಸ್ದೆ, ಫುಲ್ ಹೊರಟೋಯ್ತು ಅವಳಿಗೆ. ಫುಲ್ ಹೊರಟೋಯ್ತು. ಹೆಚ್ಚು ಕಮ್ಮಿ ಅವಳು ಈಗ ಒಂದು 3-4 ತಿಂಗಳಾದ್ರೂ ಒಂದ್ ಮಾತ್ರೆ ನುಂಗೋದಿಲ್ಲ.
ಓಕೆ, ಜೇಡ್ ವಾಟರ್ ಗಾಡ್ ವಾಟರ್ ಗಾಡ್ ವಾಟರ್ ಆಗಿದೆ. ಓಕೆ ಥ್ಯಾಂಕ್ ಯು ಇಷ್ಟೊತ್ತು ನಮ್ಮ ಹತ್ರ ಮಾತಾಡಿ. ನಮಸ್ಕಾರ.